ನೀವು ಎಂಥ ಅದೃಷ್ಟವಂತರಂದರೆ ದುರ್ಗಾದೇವಿ, ಸಾಕ್ಷಾತ್ ದುರ್ಗಾದೇವಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾಳೆ ಎಂದರೆ ಖಂಡಿತ ನಿಮ್ಮ ಕಷ್ಟ ನಷ್ಟಗಳೆಲ್ಲವೂ ದೂರ ಆಗಿ ದುಃಖಗಳೆಲ್ಲವೂ ಕಳೆದು ಇನ್ನೂ ಸುಖಕರವಾದ ಜೀವನವನ್ನು ಸಿಗಲಿದೆ. ಹಾಗಾಗಿ ದುರ್ಗಾದೇವಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾಳೆ ಅಂತ ತಿಳ್ಕೊಳ್ಳಿ. ಯಾಕಂದರೆ ಈ ವಿಡಿಯೋ ನಿಮಗೆ ಸಿಕ್ಕಿದೆ ಅಂದರೆ ಖಂಡಿತ ದುರ್ಗಾದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಕಡೆಯಲು ಬಂದಿದ್ದಾಳೆ. ಮತ್ತು ಎಷ್ಟೇ ಕೆಟ್ಟ ದೃಷ್ಟಿ ಇದ್ರೂ ಕೂಡ ಸುಟ್ಟು ಹಾಕ್ಲಿಕ್ಕೆ ಬಂದಾಳೆ ಅಂತ ತಿಳ್ಕೊಳ್ರಿ. ಈ ಪೂಜಾ ವಿಧಾನವನ್ನು ನೀವು ನೋಡಿ ಈ ಒಂದು ಪೂಜೆನ ನೀವು ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಕಷ್ಟಗಳನ್ನ ದೂರ ಆಗ್ತವೆ. ನಿಮ್ಮ ನಂಬಿಕೆ ಇದ್ರೆ ಮಾಡಿಕೊಡ್ರಿ. ನಂಬಿಕೆ ಇಲ್ಲಪ್ಪ ಅಂತಂದ್ರೆ ಖಂಡಿತ ಮಾಡೋದೇನು ಬೇಡ. ಯಾಕಂದರೆ ನಂಬಿಕೆ ಇಲ್ಲ ಅಂದರೆ ನಾವಿಲ್ಲಿ ಯಾವುದೇ ಕೆಲಸ ಮಾಡಬಾರ್ದು. ಇಲ್ಲಿ ನಾನು ಪೂಜೆ ಮಾಡೋಕ್ಕೆ ತೊಗೊಂಡಿರುವಂಥದ್ದು ಒಂದು ಒಳ್ಳೆ ಕ್ಲಿಯರ್ ಆಗಿರುವಂಥ ಒಂದು ನಿಂಬೆಹಣ್ಣು ಮತ್ತು ಅಕ್ಕಿ, ಕುಂಕುಮ, ಅರಿಶಿನ ಮತ್ತು ಇಲ್ಲಿ ಬತ್ತಿನ ತೊಗೊಂಡಿದ್ದೀನಿ. ಅಕ್ಕಿ ಬೇಕು ಮೇನು, ನಿಂಬೆಹಣ್ಣು, ಅಕ್ಕಿ ಮುಖ್ಯ. ಇಲ್ಲೇನು ತೊಗೊಂಡಿದ್ದೀನಿ ಇದೆಲ್ಲವೂ ಮುಖ್ಯ ನಮ್ಮ ಪೂಜೆಗೆ, ಬೇರೆ ಏನಿಲ್ಲ. ಇಷ್ಟು ತುಂಬಾ ಮುಖ್ಯವಾಗಿರುತ್ತೆ. ಅಕ್ಕಿ, ಕುಂಕುಮ, ಅರಿಶಿನ, ನಿಂಬೆಹಣ್ಣು ಮತ್ತು ದೀಪಕ್ಕೆ ಎಳ್ಳೆಣ್ಣೆನೇ ಆಗಬೇಕು. ಎಳ್ಳೆಣ್ಣೆ ಅಥವಾ ತುಪ್ಪ ಇದು ಎರಡರಲ್ಲಿ ಒಂದಾದರೂ ನೀವು ತೊಗೋಬೇಕು. ಹಾಗೆ ಇದಕ್ಕೆ ಬತ್ತಿನ ತೊಗೊಂಡಿದ್ದೀನಿ, 2 ಪ್ಲೇಟ್ ತೊಗೊಂಡಿದ್ದೀನಿ. ಇಲ್ಲಿ ನಮಗೆ 2 ಪ್ಲೇಟ್ ಬೇಕಾಗಿರುತ್ತೆ. ನೀವು ಚಿಕ್ಕ ಪ್ಲೇಟ್ ಇದ್ದರೆ ತೊಗೊಳ್ಳಿ, ಹಿತ್ತಾಳೆ ಪ್ಲೇಟ್ ಇದ್ದರೆ ತುಂಬಾ ಒಳ್ಳೆಯದು. ಅಥವಾ ಇದರಲ್ಲಿ ಇನ್ನೂ ಚಿಕ್ಕದು ಪ್ಲೇಟ್ ಬರ್ತಾವಲ್ಲ ಅವು ಇದ್ದರೆ ಒಳ್ಳೆಯದು. ನಾನಿಲ್ಲಿ ದೊಡ್ಡ ಪ್ಲೇಟ್ ತೊಗೊಂಡಿದ್ದೀನಿ, ಚಿಕ್ಕದಿಲ್ಲ. ಹಾಗಾಗಿ ದೊಡ್ಡ ಪ್ಲೇಟ್ನ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಚಿಕ್ಕ ಪ್ಲೇಟ್ ಇದ್ದರೆ ಖಂಡಿತ ಅದನ್ನು ತೊಗೊಳ್ಳಿ. ಇಲ್ಲಿ ನಾವು ನಿಂಬೆಹಣ್ಣನ್ನು ಕಟ್ ಮಾಡ್ಕೋಬೇಕು. ನಿಂಬೆಹಣ್ಣು ಯಾವ ರೀತಿ ಕಟ್ ಮಾಡ್ಕೋಬೇಕಂದ್ರೆ ನಾವು ಅಡ್ಡ ಕಟ್ ಮಾಡ್ಕೋಬೇಕು. ಈ ರೀತಿ ಉದ್ದ ಕಟ್ ಮಾಡಬಾರ್ದು. ಯಾವತ್ತೂ ನಿಂಬೆಹಣ್ಣು ಅಡ್ಡೇ ಕಟ್ ಮಾಡಬೇಕು. ದೀಪಕ್ಕಾಗಲಿ ಬೇರೆ ಯಾವುದಕ್ಕೆ ಬಳಸ್ಬೇಕಂದ್ರೂ ಕೂಡ ನಿಂಬೆಹಣ್ಣು ಅಡ್ಡ ಕಟ್ ಮಾಡ್ಕೋಬೇಕು. ಈ ರೀತಿ ನೀವು ಅಡ್ಡ ಕಟ್ ಮಾಡಿಕೊಂಡು ನಿಂಬೆಹಣ್ಣಿನ ರಸನ ತಕ್ಕೊಂಡು ಸಿಪ್ಪೆನ ಉಲ್ಟಾ ಮಾಡ್ಕೊಳ್ರಿ. ನಿಂಬೆಹಣ್ಣಿನ ದೀಪ ಯಾಕೆ ಹಚ್ಚಬೇಕಂದ್ರೆ ಒಂದು ನೆಗೆಟಿವ್ ಎನರ್ಜಿ ಹೇಳ್ಕೊಳ್ಳೋ ಶಕ್ತಿ ಇದೆ, ಹಾಗೆ ನಕಾರಾತ್ಮಕ ಶಕ್ತಿ ಹೇಳ್ಕೊಳ್ಳುವಂಥ ಶಕ್ತಿ ಇದೆ, ಹಾಗೆ ಕೆಟ್ಟ ದೃಷ್ಟಿಗಳನ್ನು ಹೇಳ್ಕೊಳ್ಳುವಂಥ ಶಕ್ತಿ ಇದೆ. ಹಾಗೆ ಯಾವುದೇ ಒಂದು ಮಾಟ ಮಂತ್ರದ ಶಕ್ತಿ ಇದ್ದರೂ ಕೂಡ ಅದನ್ನು ಎಳೆದಿಟ್ಕೊಳ್ಳುವಂಥ ಅದಕ್ಕೆ ಒಂದು ಶಕ್ತಿ ಇದೆ. ಹಾಗಾಗಿ ನಾವು ಅದರಲ್ಲೂ ಶನೇಶ್ವರ ಅಮಾವಾಸ್ಯೆ ಶನಿವಾರ ಬಂದಿರೋದ್ರಿಂದ ಈ ದೀಪವನ್ನು ಹಚ್ಚೋದ್ರಿಂದ ದುರ್ಗಾದೇವಿ ಹೆಸರಲ್ಲಿ ನಮ್ಮ ಕಷ್ಟಗಳು ಎಲ್ಲವೂ ಕೂಡ ಇದರಲ್ಲಿ ಪರಿಹಾರ ಆಗ್ತೈತಿ. ಮತ್ತು ಇದರಿಂದ ನಮ್ಮ ಜೀವನವನ್ನು ಭಾಳ ಅಂದ್ರೆ ಭಾಳ ಸುಧಾರಿಸ್ಕೋತೈತಿ. ಹಾಗಾಗಿ ಈ ಒಂದು ದೀಪನ ನಾವು ಶನಿವಾರ ಮೇ 16ನೇ ತಾರೀಕು ಶನೇಶ್ವರ ದಿನದಿಂದ ನಾವು ಈ ದೀಪವನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಇದು ಅಷ್ಟೇ ಅಲ್ಲ, ಮತ್ತು ವ್ಯಾಪಾರ ಉದ್ಯೋಗ ಮಾಡೋರಿಗೂ ಕೂಡ ಇದು ತುಂಬ ಅದ್ಭುತವಾದ ಒಂದು ಸಲಹೆ. ನೀವು ಕೂಡ ಅಷ್ಟೇ ವ್ಯಾಪಾರ ಉದ್ಯೋಗ ಮಾಡ್ತಾಯಿದ್ದೀರಾ, ಅಂಗಡಿಗಳಲ್ಲಿ ಅಥವಾ ಕೈಗಡೆ ಹಾಕ್ಕೊಂಡಿದ್ದೀರಾ ಅಂದರೆ ಏನು ಮಾಡಬೇಕಂದ್ರೆ ಅವತ್ತಿನ ದಿನ ನೀವು ಶನಿವಾರ ಇದು ಪೂಜೆ ಮಾಡಬೇಕಂದ್ರೆ ನೀವು ಕೈಗಾಡಿ ಇದ್ದರೆ ನಿಮ್ಮ ಗಾಡಿಯ ಮುಂದೆ ಎಡಭಾಗ ಬಲಭಾಗ ದೀಪನ ಹಚ್ಚಿಡಿ ಇದನ್ನು. ಅಥವಾ ಅಂಗಡಿಗಳ ಮುಂದೆ ನಾನು ಯಾವ ರೀತಿ ಮಾಡ್ಕೋತಾ ಇದ್ದೀನಲ್ಲ ಈ ರೀತಿ ಮಾಡ್ಕೊಂಡು ಇಟ್ಕೊಳ್ರಿ. ನಿಮ್ಮ ಅಂಗಡಿ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ಮತ್ತು ಯಾವುದಾದ್ರೂ ನಿಮಗೆ ದೃಷ್ಟಿಗಳನ್ನ ತಾಗಿದ್ರೆ ವ್ಯಾಪಾರ ಆಗ್ತಾ ಇಲ್ಲ ಅಂದರೆ ನೀವು ಅದು ಹೆಸರಲ್ಲಿ ನೀವು ಈ ದೀಪ ಹಚ್ಚೋದ್ರಿಂದ ಅದನ್ನು ಕೂಡ ನಿಮಗೆ ಪರಿಹಾರನ ಆಗುತ್ತೆ. ವ್ಯಾಪಾರ ಉದ್ಯೋಗ ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ, ತುಂಬಾ ಒಳ್ಳೆಯದು. ಎಷ್ಟೇ ಕೆಟ್ಟ ದೃಷ್ಟಿ ತಗಲಿದ್ರು ಕೂಡ ಅದು ಕಣ್ಣು ದೃಷ್ಟಿ ಆಗಿದ್ರೂ ಕೂಡ ಎಲ್ಲವನ್ನೂ ಕೂಡ ಅದನ್ನು ಹಿಡಿದಿಟ್ಕೊಂಡು ಅದನ್ನೆಲ್ಲವೂ ಕೂಡ ನಿಮಗೆ ಕಡಿಮೆ ಮಾಡುತ್ತೆ. ಇದು ಯಾವ ದೇವರ ಹೆಸರಲ್ಲಿ ಪೂಜೆ ಮಾಡಬೇಕಪ್ಪ ಅಂದ್ರೆ ದುರ್ಗಾದೇವಿ ಹೆಸರಲ್ಲಿ ಇದನ್ನು ಪೂಜೆನ ಮಾಡಬೇಕಾಗ್ತದೆ. ದುರ್ಗಾದೇವಿ ಪೂಜೆ ಅಂದರೆ ಈ ದೇವಿ ಹೆಸರಲ್ಲಿ ನಾವು ಈ ದೀಪವನ್ನು ಹಚ್ಚಬೇಕಾಗ್ತದೆ. ಎಳ್ಳೆಣ್ಣೆನೇ ತೊಗೊಳ್ರಿ, ನಾನು ಅವಾಗೆ ಹೇಳ್ದಂಗೆ ಎಳ್ಳೆಣ್ಣೆನೇ ಬಳಸಬೇಕು. ಯಾಕಂದರೆ ಶನೀಶ್ವರ ವಾರ ಮತ್ತು ಶನೀಶ್ವರ ಅಮಾವಾಸ್ಯೆ ಬಂದಿರೋದ್ರಿಂದ ನಾವು ಎಳ್ಳೆಣ್ಣೆನೇ ಬಳಸಬೇಕಾಗುತ್ತೆ, ಬೇರೆ ಎಣ್ಣೆ ಬಳಸೋದು ಬೇಡ. ಯಾವ ಕಷ್ಟವೆಲ್ಲ ಈ ದೀಪದಿಂದ ಪರಿಹಾರ ಆಗ್ತದಂದ್ರೆ ಇಲ್ಲಿ ಶನೀಶ್ವರ ಕಷ್ಟ ಇದ್ದರೆ ಅಂದರೆ ಶನಿ ಕಾಡ್ತಾ ಇದೆ ಅಂತ ಅನ್ನೋರು ಅದು ದೂರ ಆಗುತ್ತೆ. ಮತ್ತು ಗ್ರಹ ದೋಷ ಇದ್ದರೆ ಅದು ಕೂಡ ಇದರಿಂದ ಪರಿಹಾರ ಆಗುತ್ತೆ. ಎಲ್ಲವೂ ಕಷ್ಟಕ್ಕೆ ಇದು ಒಂದೇ ಪರಿಹಾರ ಆಗಿರುತ್ತೆ. ಯಾರು ಮಿಸ್ ಮಾಡ್ಕೋಬೇಡಿ. ಖಂಡಿತ ಈ ಒಂದು ದೀಪವನ್ನು ನೀವು ಹಚ್ಚಿ ಈ ರೀತಿ ರಸ ಎಲ್ಲ ತೆಗೆದು ನೀವು ಸಪ್ರೇಟ್ ಮಾಡ್ಕೊಂಡಿದ್ದಾದಮೇಲೆ ಖಂಡಿತ ಈ ರಸವನ್ನು ಗಿಡಕ್ಕೆ ಹಾಕಿ ಯಾರು ಮನೆಯವರು ಬಳಸ್ಕೋಬೇಡಿ. ಇದು ಎಲ್ಲವೂ ತಯಾರಾಯಿತು. ಈಗ ನಾವು ಏನು ಮಾಡಬೇಕಂದ್ರೆ ಈ 2 ಪ್ಲೇಟ್ ಇದೆ ನೋಡಿ, ಈ 2 ಪ್ಲೇಟಿಗೆ ನಾವೀಗ ಅಕ್ಕಿನ ಹಾಕೋಬೇಕು. ಈ 2 ಪ್ಲೇಟಿಗೆ ಅಕ್ಕಿ ಹಾಕ್ಕೊಂಡು ಅದ್ರ ಮೇಲೆ ನಾವು ಇಲ್ಲಿ ಏನು ಬರಿಬೇಕಂದ್ರೆ ಓಂ ಶ್ರೀ ಅಂತ ಬರೀರಿ. ನಾನು 2ರಲ್ಲಿ ಶ್ರೀ ಅಂತಲೇ ಬರೆದಿದ್ದೀನಿ, ನೀವು ಆದರೆ ಓಂ ಶ್ರೀ ಅಂತ ಕೂಡ ಬರ್ಕೋಬೋದು. ಈ 2 ಪ್ಲೇಟಿಗೆ ಅಕ್ಕಿ ಹಾಕಿ ಉಲ್ಟಾ ಮಾಡಿರುವಂಥ ನಿಂಬೆಹಣ್ಣು ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಯಾವ ರೀತಿ ಹೇಳ್ತೇನೋ ಆ ರೀತಿ ನೀವು ಮಾಡ್ಕೊಂಡು ಬನ್ನಿ. ಮತ್ತು ಇದರಲ್ಲಿ ಯಾವುದೂ ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ. ಇಲ್ಲಿ ಮಂತ್ರಗಳು ಏನಂದರೆ ನೀವು ಪೂಜೆ ಸ್ಟಾರ್ಟ್ ಮಾಡಿದಾಗ
ಓಂ ದುರ್ಗಾದೇವಿಯೇ ನಮಃ ಅಂತ ಈ ಮಂತ್ರ ಹೇಳಿ. ಯಾಕಂದರೆ ಸರಳ ಮಂತ್ರಗಳು ನಾವು ಹೇಳೋಣ, ಕಷ್ಟವಾದ ಮಂತ್ರಗಳನ್ನು ತಪ್ಪಾಗಿ ಹೇಳಿ ಅದು ಉಲ್ಟಾ ನಾವು ಪಾಪನ ಕಟ್ಕೊಳ್ಳೋದು ಬೇಡ. ಹಾಗಾಗಿ ಓಂ ದುರ್ಗಾದೇವಿಯೇ ನಮಃ ಅಂದರೆ ಅಷ್ಟು ಮಾತ್ರ ಸಾಕು. ಪೂಜೆ ಮುಗಿಯೋವರೆಗೂ ಪೂಜೆದ ಮೇಲಿನ ಗಮನ ಇರಬೇಕು, ಆ ಮಂತ್ರವನ್ನು ಹೇಳ್ತಾನೆ ಇರಬೇಕು. ಪೂಜೆ ಮಾಡುವಾಗ ಮಂತ್ರ ಯಾಕೆ ಹೇಳಬೇಕು ಅಂತಂದರೆ ನಮ್ಮ ಗಮನ ಎಲ್ಲಿನೂ ಹೋಗಬಾರ್ದು, ಪೂಜೆದ ಮೇಲೇ ಇರುತ್ತೆ. ಮಂತ್ರ ಹೇಳ್ತಾ ಹೇಳ್ತಾ ಏನಾಗುತ್ತೆ ಅಂದರೆ ಪೂರ್ತಿ ಗಮನ ನಮ್ಮದು ಪೂಜೆದ ಮೇಲೇ ಇರುತ್ತೆ. ಇನ್ನು ಭಕ್ತಿ ಜಾಸ್ತಿ ಆಗುತ್ತೆ, ನಾವು ಮಾಡೋ ಪೂಜೆಗೆ ಒಳ್ಳೆ ಫಲನ ಸಿಗುತ್ತೆ. ಹಾಗಾಗಿ ಮಂತ್ರ ಹೇಳ್ತಾ ಹೇಳ್ತಾ ಈ ಪೂಜೆನ ನೀವು ಮಾಡ್ಕೋಬೇಕಾಗತ್ತೆ. ನಾವು ಯಾವುದೇ ಒಂದು ಪೂಜೆ ವಿಧಾನವನ್ನು ಮಾಡಕತ್ತೀವಿ ಅಂತಂದರೆ, ಒಂದು ಸಂಕಲ್ಪ ಮಾಡಕತ್ತೀವಿ ಅಂದ್ರೆ ನಾವೇನಂದ್ರೆ ನಮ್ಮ ಪೂಜೆದ ಮೇಲೆ ಗಮನ ಇರಬೇಕು. ಹಾಗೆ ಮತ್ತು ಇಲ್ಲಿ ನಾವು ಯಾರೇ ಹೇಳಲಿ, ನಾನು ಹೇಳಲಿ ಮತ್ತು ಇನ್ನೊಬ್ಬರು ಹೇಳಲಿ, ನೀವೆಲ್ಲೇ ನೋಡಲಿ, ಯಾರೇ ಹಿರಿಯರು ಹೇಳಲಿ ಅಥವಾ ನಿಮಗೆ ದೇವಸ್ಥಾನದಲ್ಲಿ ಅರ್ಚಕರು ಹೇಳಲಿ, ಯಾರೇ ಹೇಳಿದ್ರು ಕೂಡ ಅಷ್ಟೇ, ನಿಮ್ಮ ಒಂದು ಏನು ಮಾಡಬೇಕಂದ್ರೆ ಪೂಜೆ ಮಾಡೋದು ಪದ್ಧತಿ ಅವ್ರು ಯಾವ ರೀತಿ ಹೇಳಿಕೊಟ್ಟಿರ್ತಾರೋ ಅದೇ ರೀತಿಯಲ್ಲೇ ಮಾಡ್ಕೋಬೇಕು, ಹೆಚ್ಚು ಕಮ್ಮಿ ಮಾಡ್ಕೋಬಾರ್ದು. ಏನಂದರೆ ಪೂಜೆ ವಿಷಯದಲ್ಲಿ ಹಾಗೆ ಇರುತ್ತೆ, ಯಾವುದು ಹೆಚ್ಚು ಕಮ್ಮಿ ಮಾಡ್ಕೊಂಡಾಗ ಹೆಚ್ಚು ಕಮ್ಮಿನೇ ನಮಗೆ ಆಗುತ್ತೆ, ಫಲ ಕರೆಕ್ಟಾಗಿ ಸಿಗಲ್ಲ. ನಮ್ಮ ಪೂಜಾ ಫಲ ಸಿಗಬೇಕು ಅಂದರೆ ನಾವು ಪೂಜೆನ ಕರೆಕ್ಟಾಗಿ ಮಾಡ್ಕೋಬೇಕು, ಯಾವುದು ಕೂಡ ಇಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೋಬಾರ್ದು. ಇಲ್ಲಿ ನೋಡಿ ಎಲ್ಲವೂ ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಹತ್ತಿನ ಹಾಕ್ತಾಯಿದ್ದೀನಿ, ಅಂದರೆ ಬತ್ತಿ ಮಾಡಿದ್ನಲ್ಲ ಆ ಬತ್ತಿನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಬತ್ತಿ ಮನೆಯಲ್ಲಿ ಇರೋದ್ರಿಂದ ನಾನು ಹಾಗೆ ನಿಮಗೆ ಕಡಲೆ ಬತ್ತಿ ಮಾಡೋಕ್ಕೆ ಹತ್ತಿ ಸಿಗಲಿಲ್ಲ, ಹಾಗಾಗಿ ಇದೇ ಬತ್ತಿ ಇಟ್ಟು ತೋರಿಸ್ತಾ ಇದ್ದೀನಿ. ನೀವು ಕೂಡ ಈ ಬತ್ತಿ ಇಡಬೇಡಿ, ನೀವು ಯಾವ ಬತ್ತಿ ಇಡಬೇಕಂದ್ರೆ ಕಡಲೆ ಬತ್ತಿ ಇಡಿ. ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಎಲ್ಲವೂ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಕಡಲೆ ಬತ್ತಿ ಮಾಡ್ಕೊಳ್ಳಿ, ಹತ್ತಿ ಇದ್ದರೆ ಕಡಲೆ ಬತ್ತಿ ಮಾಡಿಕೊಂಡು ಅದರಿಂದ ನೀವು ಈ ದೀಪವನ್ನು ಹಚ್ಚಿ. ನಾನು ಇಟ್ಟಿದ್ದೀನಲ್ಲ ಈ ರೀತಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ಸೈಡಲ್ಲಿ ನಿಂಬೆಹಣ್ಣು ಸುಟ್ಕೊಂಡು ಬರುತ್ತೆ ಸಿಪ್ಪೆನ, ಹಾಗಾಗಿ ಕಡಲೆ ಬತ್ತಿ ಇಡೋದ್ರಿಂದ ಸೆಂಟ್ರಲ್ಲಿ ಇರುತ್ತೆ, ಹಾಗಾಗಿ ಯಾವುದೇ ತೊಂದರೆ ಆಗೋದಿಲ್ಲ ನಿಂಬೆಹಣ್ಣಿಗೆ. ಅದಕ್ಕೆ ಹೇಳ್ತಾ ಇರೋದು, 2 ಕಡಲೆ ಬತ್ತಿನ ಮಾಡಿಕೊಂಡು 2ರಲ್ಲಿ ಇಟ್ಕೋಬೇಕಾಗತ್ತೆ. ಇದನ್ನು ನೀವು ಮೇಯ್ನಾಗಿ ಕೇಳೋದಾದರೆ ಮನೆಯಲ್ಲೇ ಈ ಪೂಜೆನ ಮಾಡ್ಕೋಬೋದಾ ಅಂತಂದರೆ ಎಲ್ಲವನ್ನು ರೆಡಿ ಮಾಡ್ಕೊಳ್ರಿ ಮನೆಯಲ್ಲಿ ಕೂತ್ಕೊಂಡು. ಈ ಪೂಜೆಗೆ ಏನು ಬೇಕು ನೋಡಿ, ಇದೆಲ್ಲ ಇಷ್ಟೊತ್ತು ಏನು ತೋರಿಸಿದ್ನಲ್ಲ ಇದೆಲ್ಲ ಮನೇಲಿ ಕೂತ್ಕೊಂಡು ರೆಡಿ ಮಾಡ್ಕೊಳ್ರಿ. ಮತ್ತು ಇದು ಮನೆಯಲ್ಲಿ ದೀಪ ಹಚ್ಚಬಾರ್ದು, ಅಂದರೆ ಹಚ್ಚಿ ಇಡಬಾರ್ದು, ಹಚ್ಕೊಂಡು ನಾವು ಆಚೆ ತೊಗೊಂಡು ಹೋಗ್ಬೋದು ಅಥವಾ ಎಲ್ಲವನ್ನು ರೆಡಿ ಮಾಡಿಕೊಂಡು ಹೊರಗಡೆ ತೊಗೊಂಡೋಗಿ ಹಚ್ಬೋದು. ಇಲ್ಲಿ ನಾನು ಮನೆಯಲ್ಲೇ ಹಚ್ಚಿದ್ದೀನಿ, ಆದರೆ ನೀವೇನು ಮಾಡಬೇಕಂದ್ರೆ ಹೊರಗಡೆ ತೊಗೊಂಡು ಕೂಡ ಹಚ್ಬೋದು, ಮತ್ತು ಹಚ್ಚಿ ಮನೆಯಲ್ಲಿ ದೀಪ ದೇವ್ರ ಮುಂದೆ ಇಡಬಾರ್ದು. ನಿಂಬೆಹಣ್ಣಿನ ದೀಪ ಹಚ್ಚಿ ದೇವ್ರ ಮುಂದೆ ಇಡಬಾರ್ದು. ಹಾಗಾಗಿ ಮತ್ತು ಇನ್ನೂ ಒಳ್ಳೆಯದೇನಪ್ಪ ಅಂತಂದರೆ ಈ ನಿಂಬೆಹಣ್ಣಿನ ದೀಪ ನೀವು ದೇವಸ್ಥಾನಕ್ಕೆ ಹೋಗಿ ಹಚ್ಚೋದ್ರಿಂದ ತುಂಬಾ ಉತ್ತಮ. ಒಂದು ದುರ್ಗಾದೇವಿ ಆಗಲಿ, ಒಂದು ಹೆಣ್ಣು ದೇವರ ದೇವಸ್ಥಾನಕ್ಕೆ ಹೋಗಿ ಈ ದೀಪವನ್ನು ಹಚ್ಚೋದ್ರಿಂದ ದುರ್ಗಾದೇವಿ ಹೆಸರಲ್ಲಿ ತುಂಬ ಅಂದರೆ ತುಂಬ ಒಳ್ಳೆಯದು. ನಾವು ಮನೆ ಬಾಗಿಲಿಗೆ ಹಚ್ಚೋದಕ್ಕಿಂತ ದೇವಸ್ಥಾನಕ್ಕೆ ಹೋಗಿ ಹಚ್ಚೋದು ತುಂಬ ಒಳ್ಳೆಯದು. ಅದ್ರ ಮಿಗಿಲಾಗಿ ಏನಂದರೆ ನೀವು ಮನೆ ಬಾಗಿಲಲ್ಲಿ ದೀಪ ಹಚ್ಚಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಕೂಡ ಈ ದೀಪನ ಹೋಗಿ ಹಚ್ಬೋದು. ತುಂಬ ಉತ್ತಮ, ನಿಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ಕೂಡ ಕಳೆಯುತ್ತೆ, ತುಂಬಾ ಖುಷಿಯಾಗಿರ್ತೀರ. ಈ ಎರಡೂ ಮಾಡಿಕೊಂಡ್ರೆ ಮನೆಯಲ್ಲಿ ಹಚ್ಚಿ ಮತ್ತು ದೇವಸ್ಥಾನದಲ್ಲಿ ಹಚ್ಚಿದ್ರು ಕೂಡ ತುಂಬ ಒಳ್ಳೆಯದು. ದೇವಸ್ಥಾನದಲ್ಲಿ ಹಚ್ಚಿದ್ರೆ ದೀಪ ಅಲ್ಲೇ ಬಿಟ್ಟು ಬರಬೇಕು. ಇನ್ನು ಈ ದೀಪ ಹಚ್ಚಿದ್ದೀವಲ್ಲ ನೋಡಿ, ಈ ದೀಪನ ನಾವು ಎಲ್ಲಿ ಇಡಬೇಕು ಅಂತಂದರೆ ಮನೆ ಬಾಗಿಲ ಹೊರಗಡೆ ಇಡಬೇಕು, ಮನೆ ಒಳಗಡೆ ಇಟ್ಕೋಬಾರ್ದು ಹೇಳ್ತಾ ಇದ್ದೀನಿ. ಮತ್ತು ಒಬ್ಬೊಬ್ರು ಕೇಳ್ತಾ ಇರ್ತಾರೆ ಮನೆಯಲ್ಲಿ ಈ ದೀಪ ಹಚ್ಬೋದಾ ದೇವ್ರ ಮುಂದೆ ಅಂತ. ಖಂಡಿತ ಮನೆಯಲ್ಲಿ ದೇವ್ರ ಮುಂದೆ ದೀಪನ ಹಚ್ಚಬಾರ್ದು. ಇದು ನೀವು ಕೆಳಗಡೆ ಇಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಮನೆ ತೊಲಬಾಗ್ಲು ಅಂದರೆ ಹೊರಗಡೆ ಇಡಬೇಕು. ಹೊರಗೆ ತೊಲಬಾಗ್ಲಿಗೆ ಇಡಿ ಅಥವಾ ನಿಮ್ಮ ಗೇಟ್ ಮುಂದೆ ಇಡಿ ಅಥವಾ ಬಾಲ್ಕನಿಯಲ್ಲಿ ಇಡಬೇಕಂದ್ರೆ ಅಲ್ಲಿ ಕೂಡ ನೀವು ಇಡ್ಬೋದು. ಇಲ್ಲಿ ಸಾಯಂಕಾಲ ಟೈಮು ಮಾಡ್ಕೊಳ್ಳುವಂಥ ಪೂಜೆದ ಸಮಯ 6ರಿಂದ 7:15 ಇದರ ಟೈಮ್ ಇದೆ. ಶನಿವಾರ ದಿನ, ಶನೇಶ್ವರ ಅಮಾವಾಸ್ಯೆ ದಿನ 6ರಿಂದ 7:15 ಈ ಟೈಮ್ ಇದೆ. ಸಾಯಂಕಾಲನೇ ಮಾಡ್ಕೋಬೇಕಿದು, ಬೆಳಗ್ಗೆ ಮಾಡ್ಕೊಳ್ಳೋಕ್ಕಿಲ್ಲ. ಸಾಯಂಕಾಲನ ಈ ಪೂಜೆನ ಮಾಡ್ಕೊಳ್ಳಿ. ಈ ರೀತಿ ನೀವು ಸಾಯಂಕಾಲ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಕುಂಕುಮ ಅರಿಶಿನ ಇಟ್ಟು ಹೊಸ್ತಲಿಗೆ ಇದು ಒಂದು ದೀಪನ ನೀವು ತೊಲಬಾಗ್ಲಿಗೆ ತೊಗೊಂಬಂದು ಇಡೋದ್ರಿಂದ ಎಲ್ಲ ಕೆಟ್ಟ ದೃಷ್ಟಿಗಳನ್ನು ಕೂಡ ಕಡಿಮೆ ಆಗುತ್ತೆ. ಇನ್ನು ಈ ದೀಪ ಎಷ್ಟೊತ್ತಿಗೆ ಆರುತ್ತೆ ನೋಡಿ, ನೀವು ಮಲ್ಕೊಳ್ಳೋಷ್ಟರಲ್ಲೇ ಆರಿದರೆ ಅವತ್ತೇ ಆ ದೀಪವನ್ನು ನೀವು ಎಡಗೈಯಿಂದ 2 ದೀಪಗಳನ್ನು ತೆಗೆದು ಒಂದು ಕವರಿಗೆ ಹಾಕ್ಕೊಳ್ರಿ. ತಣ್ಣಗಾದ್ಮೇಲೆ ದೀಪ ಅಲ್ಲೇ ಬಿಡಬೇಡ್ರಿ, ತಾನೇ ಶಾಂತ ಆಗೋವರೆಗೂ ಬಿಡ್ರಿ. ಶಾಂತ ಆದಮೇಲೆ ನೀವು ಒಂದು ಕವರಿಗೆ ಹಾಕಿ ಕಟ್ಟಿ ಯಾರು ತುಳಿದೇ ಇರೋ ಜಾಗದಲ್ಲಿ ಎಸೆದು ಬಿಡ್ರಿ. ಅಥವಾ ನೀವು ಮಲ್ಕೊಂಡ್ಮೇಲೆ ಶಾಂತ ಆದರೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ನೀವೇನು ಮಾಡ್ತೀರಂದರೆ ಅದೇ ರೀತಿ ಕವರಲ್ಲಿ ಕಟ್ಟಾಕಿ ಎಸಿರಿ. ಎಸೆದು ಬಂದ ಮೇಲೆ ಕೈಕಾಲು ಮುಖನ ತೊಳೆದೇ ಒಳಗೆ ಹೋಗ್ಬಿಡಿ, ಕೈಕಾಲು ಮುಖನ ತೊಳ್ಕೊಳ್ರಿ. ಈ ರೀತಿ ನೀವು ಮಾಡ್ಕೊಳ್ಳಿ.
ಮತ್ತು ಇಲ್ಲಿ ನನ್ನ ಮನೆ ಬಾಗಿಲಲ್ಲಿ ನೋಡ್ತಾ ಇರ್ಬೋದು, ನಾನು ಸಸ್ತಿಗೆ ಬಿಡಿಸಿದ್ದೀನಿ, ಗಣಪತಿನ ಇಟ್ಟಿದ್ದೀನಿ, ಹಾಗೆ ಸಾಸಿವೆನ ಕಟ್ಟಿದ್ದೀನಿ, ಮತ್ತು ಅಶೋಕ ಎಲೆ ಕೂಡ ಇಟ್ಟಿದ್ದೀನಿ ಒಣಗಿದೆ. ಎಲ್ಲವನ್ನು ಮಾಡ್ತಾ ಬಂದಿದ್ದೀನಿ. ತುಂಬಾ ಒಳ್ಳೆಯದಾಗಿದೆ ನನ್ನ ಜೀವನಕ್ಕೆ, ತುಂಬಾ ಖುಷಿಯಾಗಿದ್ದೀನಿ. ನಿಮ್ಮ ಜೀವನನ ಒಳ್ಳೆಯದಾಗಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ. ಎಲ್ಲರಿಗೂ ನಮಸ್ಕಾರ.